ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರತ್ ಫ್ರಮ್ ಟೆಕ್ ರ್ಯಾಂಕಳ. ಸೊ ಫ್ರೆಂಡ್ಸ್, ನೀವು ಕೂಡ ಈ ಥರ ನೀವು ಕೂಡ ಈ ಥರ ಜಸ್ಟ್ 2 ನಿಮಿಷದಲ್ಲಿ ತಮ್ನೈಲ್ನ ಕ್ರಿಯೇಟ್ ಮಾಡ್ಬೇಕಾ? ಹೌದು ಫ್ರೆಂಡ್ಸ್, ಜಸ್ಟ್ 2 ನಿಮಿಷದಲ್ಲಿ ವಿಡಿಯೋ ತಮ್ನೈಲ್ನ ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಅಂತ ನೀವು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ತುಂಬ ಜನ ವಿಡಿಯೋ ಕ್ರಿಯೇಟರ್ಗಳೇನಿರ್ತೀರ, ಹೊಸಬ್ರಾಗಿರ್ಬೋದು, ಹಳೆಬ್ರಾಗಿರ್ಬೋದು, ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾರೆ ಅಷ್ಟೇ ಟೈಮ್ ಒಂದು ತಮ್ನೈಲ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಟೈಮ್ ಹಿಡಿಯುವಂಥದ್ದು. ಯಾಕೆಂದರೆ ತಮ್ನೈಲ್ ಹೇಗಿದೆ ಅನ್ನೋದ್ರ ಮೇಲೆ ವಿಡಿಯೋ ವೈರಲ್ ಹೋಗುವಂಥದ್ದು. ಕ್ಲಿಕ್ ಬೇಟ್ ಅಂತಾರೆ. ಆ ವಿಡಿಯೋ ಕ್ಲಿಕ್ ಮಾಡಬೇಕು ಅಂತಂದರೆ ತಮ್ನೈಲ್ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಹೊಸ ಯೂಟ್ಯೂಬ್ಗಳಾಗಿರ್ಬೋದು, ಹಳೆ ಯೂಟ್ಯೂಬರ್ಗಳಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ವಿಡಿಯೋಗಳನ್ನ ವೈರಲ್ ಮಾಡಬೇಕು ಅಂತ ಹೇಳ್ತಾರೆ, ಅವರೆಲ್ಲ ತುಂಬ ಜನ ಏನು ಮಾಡ್ತಾರೆ ಅಂದರೆ ತಮ್ನೈಲ್ ಅನ್ನೋದನ್ನ ಕ್ಲೀನಾಗಿ ಒಂದು ಸ್ವಲ್ಪ ಪ್ರಾಪರ್ ಆಗಿ ನೋಡ್ಕೊಂಡು ಆ ತಮ್ನೈಲ್ನ ಮಾಡಿರ್ತಾರೆ. ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಅವರಿಗೆಲ್ಲ ನಾನು ವಿಡಿಯೋಗಳನ್ನ ನೋಡಿದರೆ ಗೊತ್ತಾಗುತ್ತೆ. ನನ್ನ ಓಲ್ಡ್ ತಮ್ನೈಲ್ಗಳೆಲ್ಲ ಹೇಗಿತ್ತು, ಈಗ ಫುಲ್ಲು ಮುಕ್ಕಾಲು ಭಾಗ ಚೇಂಜ್ ಮಾಡಿದ್ದೀನಿ. ಹೇಗೆ ಅಂದರೆ ಜಸ್ಟ್ 2 ನಿಮಿಷದಲ್ಲಿ ಹಿಂಗೆ ಚುಟ್ಕೆ ಹೊಡೆಯೊಳಗೆ ತಮ್ನೈಲ್ ಕ್ರಿಯೇಟ್ ಆಗುತ್ತೆ. ನೀವು ಚುಟ್ಕೆ ಹೊಡೆಯೊಳಗೆ ತಮ್ನೈಲ್ ಕ್ರಿಯೇಟ್ ಆಗೋದಿಲ್ಲ. ಯಾಕೆಂದ್ರೆ ನೀವು ಸ್ವಲ್ಪ ಟೈಮ್ನ ತಗೋತೀರಾ. ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಟೈಮ್ ತಗೋತೀರಾ. ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ, ನೀವು ಕೂಡ ಚುಟ್ಕೆ ಹೊಡೆಯೊಳಗೆ ತಮ್ನೈಲ್ನ ಕ್ರಿಯೇಟ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ತಮ್ನೈಲ್ನ ಹೇಗೆ ಕ್ರಿಯೇಟ್ ಮಾಡೋದು 2 ನಿಮಿಷದಲ್ಲಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಹೋಗೋಣ. ಹಲೋ, ಬಂದ್ರಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಮೊಬೈಲ್ ಸ್ಕ್ರೀನ್ ಬಂದಿರೋ ಅನ್ಕೋತೀನಿ. ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಾದಮೇಲೆ ನೀವೇನು ಮಾಡ್ಬೇಕು ಅಂದರೆ, ನಾನು ಒಂದು 3 ಲಿಂಕ್ನ ಕೊಟ್ಟಿರ್ತೀನಿ. ಆ 3 ಲಿಂಕ್ ಮೇಲೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುವಂಥದ್ದು. 1ನೇ ಲಿಂಕ್ ಬಂದ್ಬಿಟ್ಟು ಏನಕ್ಕೆ ಯೂಸ್ ಆಗುತ್ತೆ, 2ನೇ ಲಿಂಕ್ ಏನಕ್ಕೆ ಯೂಸ್ ಆಗುತ್ತೆ, 3ನೇ ಲಿಂಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ 3 ಲಿಂಕಿಂದ ನೀವು ಯೂಟ್ಯೂಬ್ ತಮ್ನೈಲ್ನ ಜಸ್ಟ್ 2 ಮಿನಿಟಲ್ಲಿ ಕ್ರಿಯೇಟ್ ಮಾಡ್ಬೋದು. ಮೊದಲನೇದು ಬಂದ್ಬಿಟ್ಟು ನಿಮಗೆ ಚಾಟ್ GPT ಅಂತ. ಸೊ ಚಾಟ್ GPT ಬರ್ತೀರಾ, ನಾವು ಪ್ರಾಂಪ್ಟ್ನ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ನ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಕಾಪಿ ಪೇಸ್ಟ್ ಮಾಡ್ತೀರಾ. ಓಕೆ, ನೀವು ಯಾವುದೇ ಒಂದು ಪ್ರಾಂಪ್ಟ್ನ ಹಾಕ್ತಾ ಇದ್ದೀನಿ ಅಂತಂದರೆ ಇದನ್ನು ಸೇಮ್ ಹಾಕ್ತೀರಾ. ಯೂಟ್ಯೂಬ್ ತಮ್ನೈಲ್ನ ಆಗ್ತಾಯಿತ್ತು ಅಂತಂದರೆ ಯೂಟ್ಯೂಬ್ ತಮ್ನೈಲ್ ಅಂತ ಹಾಕ್ತೀರಾ, ಇಲ್ಲಿ ಇನ್ಸ್ಟಾಗ್ರಾಮ್ ತಮ್ನೈಲ್ ಅಂತ ಇತ್ತು ಇನ್ಸ್ಟಾಗ್ರಾಮ್ ತಮ್ನೈಲ್ ಅಂತ ಹಾಕ್ತೀರಾ. ಅದಾದ್ಮೇಲೆ ಹಿಂಗೆ ಪ್ರಾಂಪ್ಟ್ನ ಹೊಡಿತೀರಾ. ಇಲ್ಲಿ ನೋಡಿ, ಇಲ್ಲಿ ಕಾಮ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕಾಮ್ ಅನ್ನೋದು ಎಂಟ್ರಿ ಮಾಡಿ, ಇಲ್ಲ ಮಾಡಲಿಲ್ಲ ಅಂತಂದರೆ ಲೈನ್ ಫುಲ್ ಲೈನ್ ಆಗ್ಬಿಡ್ತದೆ. ನಿಮಗೆ ಯಾವುದೇ ಥರ ಅಲ್ಲಿ ಚಾಟ್ GPT ಅರ್ಥ ಆಗಲ್ಲ ನೀವೇನು ಕೊಡ್ತಾ ಇದ್ದೀರಾ ಅಂತ, ಮತ್ತು ವೀಡಿಯೋನೂ ಜನ್ರೇಟ್ ಆಗಲ್ಲ ಕ್ಲೀನಾಗಿ. ಓಕೆ, ಇದಾಕಾದ್ಮೇಲೆ ಏನು ಮಾಡ್ತೀರಾ ಅಂತಂದರೆ, ನಾನೇನು ಮಾಡ್ತೀನಿ, ಈ ವಿಡಿಯೋ ಸಂಬಂಧಪಟ್ಟಿದ್ದೆ ನಾನು ಪ್ರಾಂಪ್ಟ್ನ ಹಾಕ್ತಾಯಿದ್ದೀನಿ. ಓಕೆ, ಜಸ್ಟ್ 2 ಮಿನಿಟ್ ಯೂಟ್ಯೂಬ್ ತಮ್ನೈಲ್ ವಿತ್ ಎ ಮ್ಯಾನ್ ಅಂದರೆ ಜಸ್ಟ್ 2 ಮಿನಿಟಲ್ಲಿ ಯೂಟ್ಯೂಬ್ ತಮ್ನೈಲ್ ಹೇಗೆ ಕ್ರಿಯೇಟ್ ಮಾಡೋದು ಒಂದು ಪ್ರಾಂಪ್ಟ್ನ ಹಾಕ್ತಿದ್ದೀನಿ. ಅದರೊಳಗೆ ಒಂದು ಹುಡುಗನೂ ಇರೋ ಥರ ನಾನು ಸಜೆಷನ್ ಕೊಡ್ತೀನಿ. ಈ ಥರ ನನಗೆ ಯೂಟ್ಯೂಬ್ ತಮ್ನೈಲ್ಗೆ ಬೇಕಾಗಿರೋಂಥ ಒಂದು ಪ್ರಾಂಪ್ಟ್ನ ಕೊಡಪ್ಪ ಅಂತ ನಾನು ಚಾಟ್ GPTನ ಕೇಳ್ತಾ ಇದ್ದೀನಿ. ಚಾಟ್ GPT ಏನು ಮಾಡುತ್ತೆ, ಹಿಂಗೆ ಹಾಕಾದ್ಮೇಲೆ ನಾನು ಇದನ್ನು ಸೆಂಡ್ ಕೊಡ್ತೀನಿ. ಮತ್ತು ಇದು ಬಂದಿಲ್ಲ, ಒಂದ್ಸತಿ ಸರ್ವರ್ ಇಶ್ಯೂ ಇದ್ದಾಗ ಏನಾಗುತ್ತೆ, ಇಲ್ಲಿ ರೌಂಡ್ ಮಾರ್ಕಿರುತ್ತೆ. ಒಬ್ಬರು ಏನು ಮಾಡ್ತಾರೆ, ಪಟ್ಟಂತ ಆಟೋಮೆಟಿಕ್ ಮಾಡಿಬಿಡ್ತಾರೆ. ಈಗ ನೋಡಿ, ನಾನು ಟಿಕ್ ಮಾಡಿಬಿಟ್ಟೆ, ಸಾರಿ ನೋಡೋಣ, ಹಿಂಗೆ ಹಾಕಿ ನೋಡ್ತೀನಿ. ಹಂಗೆ ಟಿಕ್ ಮಾಡಿಬಿಡ್ತಾರೆ. ಟಿಕ್ ಮಾಡಿದಾಗ ಏನಾಗುತ್ತೆ, ಅದು ಆಫ್ ಆಗಿಬಿಡ್ತದೆ, ಮುಂದಕ್ಕೆ ಹೋಗೋದೇ ಇಲ್ಲ. ಈಗ ನಾನು ಕ್ರಿಯೇಟ್ ಆಗಿದೆ ಅನ್ಕೋತೀನಿ. ಇದಾದಮೇಲೆ ಏನು ಮಾಡ್ತೀರಾ ಅಂತಂದರೆ, ನೆಕ್ಸ್ಟ್ ಯಾವುದಕ್ಕೆ ಬರ್ತೀರಾ ಅಂತಂದರೆ, ಇದ್ರ ವೆಬ್ಸೈಟ್ ಕೊಡ್ತೀನಿ. ಆ ವೆಬ್ಸೈಟ್ 2ನೇ ವೆಬ್ಸೈಟ್ ಹೋಗಿ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಟಿಕ್ ಮಾಡಿ. ವೆಬ್ಸೈಟ್ ಲಿಂಕ್ ಮೇಲೆ ಟಿಕ್ ಮಾಡಾದ್ಮೇಲೆ ಆಲ್ರೆಡಿ ನೋಡಿ ತುಂಬ ತಮ್ನೈಲ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಏನಿಲ್ಲ, ಇಲ್ಲಿ ಪ್ಲಸ್ ಮೈ ಐಕಿದ್ದೆಲ್ಲ ಅದ್ರ ಮೇಲೆ ಟಿಕ್ ಮಾಡ್ತೀರಾ. ನೀವೇನೋ ಸೈನ್ ಇನ್ ಆಗಿಲ್ಲ ಅಂದರೆ ಸೈನ್ ಇನ್ ಆಗಿ, ನಿಮಗೆ ಡೈಲಿ 20 ತಮ್ನೈಲ್ನ ಕ್ರಿಯೇಟ್ ಮಾಡೋವಂಥ ಫ್ರೀಯಾಗಿ ಕೊಟ್ಟಿರ್ತಾರೆ. ಅದಾದಮೇಲೆ ಕ್ರಿಯೇಟ್ ಆಗುತ್ತೆ, ಆಗಲ್ಲ ಅಂತಲ್ಲ, ನಿಮಗೆ ಜಾಸ್ತಿ ಟೈಮ್ ಇರುತ್ತೆ. 60 ಸೆಕೆಂಡ್ 30 ಸೆಕೆಂಡ್ ಅಲ್ಲ ಆಗೋವಂಥದ್ದು ನಿಮಗೆ 120 ಸೆಕೆಂಡು, 160 ಸೆಕೆಂಡು, 200 ಸೆಕೆಂಡು ಆ ಥರ ತಗೊಳುತ್ತೆ. ಓಕೆ, ನೀವು ಪ್ಲಸ್ ಐಕನ್ ಮೇಲೆ ಟಿಕ್ ಮಾಡೋ, ನಾನು ಪ್ರಾಂಪ್ಟ್ ಎಂಟ್ರಿ ಮಾಡಿದ್ದೀನಿ. ಏನು ಮಾಡ್ತೀನಿ ಅಂದರೆ, ಇಲ್ಲಿ ಜಸ್ಟ್ ಮೇಲ್ಗಡೆ ಜನ್ರೇಟ್ ಅಂತ ಇದೆಯಲ್ಲ, ಜನ್ರೇಟ್ ಮೇಲೆ ಟಿಕ್ ಮಾಡ್ತೀನಿ. ನೋಡಿ, ಜನ್ರೇಟ್ ಮೇಲೆ ಟಿಕ್ ಆದಮೇಲೆ ಡೈರೆಕ್ಟಾಗಿ ಎಷ್ಟು ನಿಮಿಷ ಓಡ್ತಿದೆ ಇಲ್ಲಿ ನೋಡಿ, ಕೆಳಗೆ 9 ಸೆಕೆಂಡ್ 8 ಸೆಕೆಂಡು ಆ ಥರ ಎಲ್ಲ ಓಡ್ತಾ ಇದೆ ಕೆಳಗೆ. ಒಂದ್ಸತಿ ತುಂಬ ಲೇಟ್ ಆಗುತ್ತೆ, ಡಿಪೆಂಡ್ ಆಗೋ ಒಂದ್ಸತಿ ಸರ್ವರ್ ಇಶ್ಯೂ ಇದ್ದಾಗಲೂ ಆ ಥರ ಟೈಮ್ ಇರುತ್ತೆ. ನೀವು ಯೂಸ್ ಮಾಡಿಲ್ಲ ಅಂದರೂ ಸರ್ವರ್ ಇಶ್ಯೂ ಇದ್ದಾಗ ಆ ಥರ ಏನೋ ಆಯಿತು ಅಂತಂದರೆ ನೀವು ಟೆನ್ಷನ್ ತಗೋಬೇಡಿ. ಒಂದು ಸ್ವಲ್ಪ ಟೈಮ್ ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಟ್ಬಿಡಿ, ಆಟೋಮೆಟಿಕ್ ನಿಮಗೆ ಅಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ. ನೀವೇನು ಮಾಡ್ತೀನಿ ಅಂದರೆ, ನೆಕ್ಸ್ಟು ಏನಿದೆ ಸರಿ ವಿಡಿಯೋ ಎಡಿಟಿಂಗ್ ಮಾಡೋಂಗೆ ಏನಿತ್ತು ಅಂತಂದರೆ, ಇಲ್ಲಿ ನೋಡಿ ಜಸ್ಟ್ 2 ಮಿನಿಟ್, ಇಲ್ಲಿ ನೋಡಿ ಬಂತು. ಇಲ್ಲೆಲ್ಲ ಫೇಸ್ ಬೇರೆ ಬಂದಿದೆ.
ಇದಕ್ಕೂ ನಾನು ಐಡಿಯಾ ಕೊಡ್ತೀನಿ. ಈ ಫೋಟೋನ ತಗೊಳ್ಳಿ, ಆ ಫೋಟೋನ ತಗೊಳ್ಳಿ ಅಂತ. ನನಗೆ ನನ್ನ ಫೇಸ್ನ ಮರ್ಜ್ ಮಾಡಬೇಕಾಗುತ್ತೆ. ಇಲ್ಲಿ ಮರ್ಜ್ ಮಾಡೋಕ್ಕೆ ಯಾವುದು ಯೂಸ್ ಆಗುತ್ತೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಇದನ್ನ. ಆಲ್ರೆಡಿ ನಾನು ಇದನ್ನೇ ಈ ಒಂದು ಸ್ವಲ್ಪ ನನ್ನ ಫೇಸ್ ಇದಕ್ಕೆ ಮ್ಯಾಚ್ ಆಗೋ ಥರ ಇದೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಇದನ್ನು ಡೌನ್ಲೋಡ್ ಮಾಡ್ಕೊತೀನಿ. ನೀವು ಡೌನ್ಲೋಡ್ ಮಾಡ್ಕೊತೀನಿ, ಇಲ್ಲಿ 3 ಟಿಕ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಟಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಟಿಕ್ ಮಾಡ್ಕೊಂಡು ಟಿಕ್ ಆಗುತ್ತೆ. ನಾನು ಇಲ್ಲಿ ಡೌನ್ಲೋಡ್ನ ಟಿಕ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಇದ್ರ ಮೇಲೆ ಟಿಕ್ ಮಾಡಿ ಅಂದರೆ ಕ್ವಾಲಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಬರುತ್ತೆ. ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಎಷ್ಟು ಸ್ಟ್ರೈಟ್ ಎಲ್ಲಿ ಹೋಗ್ತೀನಿ ಅಂತಂದರೆ, ಇಲ್ಲಿ ಮಲ್ಟಿಪಲ್ ಫೇಸ್ ಮರ್ಜ್ ಅನ್ನೋದು ಒಂದು ವೆಬ್ಸೈಟ್ ಇದೆ. ಆ ಮಲ್ಟಿಪಲ್ ಫೇಸಿಗೆ ಹೋಗ್ಬಿಟ್ಟು ನನ್ನ ಫೇಸ್ನ ಅಲ್ಲಿಗೆ ಮರ್ಜ್ ಮಾಡ್ತೀನಿ. ಓಪನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುವಂಥದ್ದು. ಮಲ್ಟಿಪಲ್ ಫೇಸ್ ಇತ್ತು ಅಂದರೆ ಫಸ್ಟ್ ಒಂದು ಟಿಕ್ ಮಾಡಿ. ಓಕೆ, ನಿಮ್ಮದು ಒಂದೇ ಒಂದು ಫೇಸ್ ಇದೆ ಅಂತಂದರೆ, ಈಗ ಅದರೊಳಗೆ ನಾನು ತಮ್ಮನೆಲ್ನ ಇದು ತಗೊಂಡ್ರೊಳಗೆ ಒಂದೇ ಒಂದು ಫೇಸ್ ಇದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಒಂದೇ ಒಂದು ಫೇಸ್ ಇರೋಂಥ ಟಿಕ್ ಮಾಡ್ತೀನಿ. ಏನು ಮಾಡಿದೆ ನೋಡಿ, ಈ ತಮ್ಮನೆಲ್ನ ಈ ಥರ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಆ ಫೇಸಿಗೆ ಯಾವ ಫೇಸ್ ಬೇಕು ನಿಮ್ಮ ಫೋಟೋನ ಹಾಕಿ. ನಿಮ್ಮ ಫೋಟೋ ಇಲ್ಲ ಯಾರು ಫೇಸ್ನ ಹಾಕ್ತೀರಾ ಆ ಫೋಟೋನ ಹಾಕಿ. ಓಕೆ, ಏನು ಮಾಡ್ತೀನಿ ಅಂದರೆ, ನಾನು ಇಲ್ಲಿ ಹೋಗ್ತೀನಿ, ನನ್ನ ಫೋಟೋನ ಹಾಕ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಲ್ಲಿ ಮೇಲ್ಗಡೆ ತಮ್ಮನೇಲ್ ಅಂದರೆ ಏನು ಒರಿಜಿನಲ್ ಇದೆ ಅದು ಹಾಕ್ಬೇಕಾಗುತ್ತೆ. ಯಾವ ಫೇಸ್ನ ಟಾರ್ಗೆಟ್ ಮಾಡ್ತೀರಾ ಅನ್ನೋದು ಹಾಕ್ಬೇಕಾಗುತ್ತೆ. ಈ ಫೇಸ್ನ ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ ಸ್ವೈಪ್ ಮಾಡಿದೆ. ಸ್ವೈಪ್ ಮಾಡಾದ್ಮೇಲೆ ನಿಮಗೆ ಜನ್ರೇಟ್ ಆಗಿ ಬರುತ್ತೆ ಫೇಸು. ಯಾವ ಥರ ಬರುತ್ತೆ ನೋಡಿ. ನಿಮ್ಮ ಫೇಸಿಗೆ ಆಯಿತು ಅಂದರೆ ಓಕೆ, ಇಲ್ಲ ಅಂದರೆ ಮತ್ತೆ ರೀಜನ್ರೇಟ್ ಮಾಡಿ. ಓಕೆ, ಬೇರೆ ಫೇಸ್ ಹಾಕ್ಬಿಟ್ಟು ನೋಡಿ, 2 ನಿಮಿಷ ಹಂಗೆ ರನ್ ಆಗ್ತಿದೆ. ಫ್ರೆಂಡ್ಸ್, ಜನರೇಟ್ ಆಯಿತು. ಜನರೇಟ್ ಆದಮೇಲೆ ನೋಡಿ ಮೊದಲನೇದು ಹೆಂಗಿದೆ, ಜನರೇಟ್ ಆದಮೇಲೆ ಹೆಂಗಿದೆ ಅಂತ ಇಲ್ಲಿ ನೋಡಿ. ಇದು ನನ್ನ ಫೇಸು ಇದಕ್ಕೆ ಮರ್ಜ್ ಆಗಿದೆ. ಈ ಥರ ಯುನೀಕಾಗಿ 2 ನಿಮಿಷದಲ್ಲಿ ಕ್ರಿಯೇಟ್ ಆಗೋಯ್ತು. ಇದನ್ನು ನಾನು ಜಸ್ಟ್ ತಗೊಂಡೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬೇಕು ಅಂದರೆ ನೀವು ಕನ್ನಡದ ಪ್ರಾಂಪ್ಟ್ನ ಎಂಟ್ರಿ ಮಾಡಿ. ನೀವು ಚಾಟ್ GPT ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಹಾಕಕ್ಕೆ ಹೋಗ್ಬಿಡಿ. ಅದು ಹಾಕಿದ್ರು ಚಾಟ್ GPT ಕೊಡುತ್ತೆ ನಿಮಗೆ. ನಾನು ತಮ್ನೆಲ್ನ ಕ್ರಿಯೇಟ್ ಮಾಡೋಕ್ಕೆ ವೆಬ್ಸೈಟ್ ಹೇಳಿದ್ನಲ್ಲ, ಅಲ್ಲಿಗೆ ಏನಾದ್ರು ಹೋಗ್ಬಿಟ್ಟು ಕನ್ನಡ ಅಕ್ಷರಗಳೇನಿತ್ತು ಅಂದರೆ ಅಲ್ಲಿಗೆ ಹಾಕ್ದಾಗ ಏನಾಗುತ್ತೆ, ಅದು ಬೇರೆ ಲ್ಯಾಂಗ್ವೇಜ್ ಯಾವುದೋ ಅರ್ಥ ಆಗಲ್ಲ, ಆ ಲ್ಯಾಂಗ್ವೇಜು ನಿಮಗೆ ಜನರೇಟ್ ಮಾಡಿ ತೋರಿಸುತ್ತೆ. ಸೊ ಕನ್ನಡ ಸಪೋರ್ಟ್ ಆಗ್ತಿಲ್ಲ ವೆಬ್ಸೈಟು. ನೀವು ಜಸ್ಟ್ ಏನು ಮಾಡ್ತೀರಾ ಅಂದರೆ, ಇಂಗ್ಲೀಷಲ್ಲೇ ಇದನ್ನು ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ದು ಯಾವುದೋ ಒಂದು ವೆಬ್ಸೈಟ್ ಇತ್ತು ಅಂತಂದರೆ, ವಿಡಿಯೋ ಎಡಿಟಿಂಗ್ ಇತ್ತು ಅಂತ ಜಸ್ಟ್ ಹೋಗ್ಬಿಟ್ಟು ನಿಮಗೆ ಇನ್ ಕನ್ನಡ ಅಂತ ಹಾಕಿ, ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ ಒಂದು ಲೈನ್ನ ಕನ್ನಡದಲ್ಲಿ ಬರೀರಿ. ಓಕೆ, ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನೊಂದು ಜನರೇಟ್ ಮಾಡಿರೋವಂಥದ್ದು ನಿಮಗೆ ತೋರಿಸ್ತೀನಿ, ಯಾವ ಥರ ಜನರೇಟ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗಬೇಕು, ನಿಮ್ಗೆ ಅರ್ಥ ಆಗೋತ್ತಿಲ್ಲ. ನಾನು ಇವಾಗ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ, ಈ ಥರ ನಾನು ತಮ್ಮನೆಲ್ನ ಕ್ರಿಯೇಟ್ ಮಾಡಿರ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ವ್ಯಕ್ತಿ ಯಾವ ಥರ ಇದ್ದಾರೆ ಏನು ಅಂತ. ಇದನ್ನ ಆದಮೇಲೆ ನಾನು ಫೇಸ್ನ ಮರ್ಜ್ ಮಾಡ್ತೀನಿ. ಓಕೆ, ನಾನು 2ನೇ ವೆಬ್ಸೈಟ್ ತೋರಿಸ್ತೀನಿ ನಿಮಗೆ, ಫೇಸ್ ಹೇಗೆ ಮರ್ಜ್ ಮಾಡೋದು ಅಂತ. ಫೇಸ್ ಮರ್ಜ್ ಮಾಡ್ತೀನಿ. ಫೇಸ್ ಮಾಡಾದ್ಮೇಲೆ ನಾನು ಅದಕ್ಕೆ ಇಂಗ್ಲೀಷೆಲ್ಲ ಬಂದಿರುತ್ತಲ್ವ, ಒಂದು ಸ್ವಲ್ಪ ಕನ್ನಡ ಆಡಿಯನ್ಸ್ಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಹುಡುಗರು ಮಾತ್ರ ಈ ವಿಡಿಯೋನ ನೋಡಿ ಅಂತ ಹಾಕಿದ್ದೀನಿ. ಓಕೆ, ಹುಡುಗರು ಮಾತ್ರ ಅಂದರೆ ನನಗೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗ್ತಾ ಇರೋದಿಲ್ಲ. ಈ ತಮ್ಮನಲ್ಲಿ ಯೂಸ್ ಆಗುತ್ತೆ, ಇನ್ನೊಂದು ಯೂಸ್ ಆಗುತ್ತೆ ಅಂತ ಒಂದು ಸ್ವಲ್ಪ ಬೇರೆದು ಕಲರ್ ಯೂಸ್ ಮಾಡ್ತೀನಿ. ಕನ್ನಡದಲ್ಲಿ ಇರೋದಕ್ಕೆ ಬೇರೆ ಕಲರ್ ಯೂಸ್ ಮಾಡ್ತೀನಿ. ಯಾವ ಥರ ಯೂಸ್ ಮಾಡ್ತೀನಿ, ಹುಡುಗರು ಮಾತ್ರ ಈ ವಿಡಿಯೋನ ನೋಡಿ. ಓಕೆ, ಯಾವ ಥರ ಈ ಯೆಲ್ಲೋ ಕಲರ್ನ ಹಾಕಿದ್ದೀನಿ ಅಂದರೆ ಡಿಫ್ರೆನ್ಸ್ನ ನೋಡ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನು ನೋಡಿ ಯಾವ ಥರ ಅಟ್ರಾಕ್ಟ್ ಆಗಿ ಅಲ್ಲಿ ಎದ್ದು ಕಾಣ್ತಿದೆ ಅಕ್ಷರಗಳನ್ನು ಅದನ್ನು ನೋಡಿಕೊಂಡು ನಾನು 2 ಕಂಪೇರ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್, ಕಮೆಂಟ್ ಮಾಡಿ. ಇನ್ನೇನು ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಕೋರ್ಸ್ನ ಈ ಥರ 2 ನಿಮಿಷದಲ್ಲಿ ವಿಡಿಯೋ ತಮ್ಮನೆಲ್ನ ಕ್ರಿಯೇಟ್ ಮಾಡೋದನ್ನ ಹಿಂದಿ ಚಾನಲ್ಗಳಲ್ಲಿ ನಿಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ತಗೊಂಡು ಹೇಳ್ಕೊಡ್ತಾ ಇದ್ದಾರೆ. ನಾನು ಇದನ್ನು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಏನು ತಗೊಳ್ದಲ್ಲ, ಜಸ್ಟ್ ಏನಿದೆ ನಾಲೆಡ್ಜನ್ನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಅವ್ರಿಗೂ ಶೇರ್ ಮಾಡಿ. ಜಸ್ಟ್ 2 ಮಿನಿಟಲ್ಲಿ ಹೆಂಗೆ ವಿಡಿಯೋ ತಮ್ಮನೆಲ್ನ ಕ್ರಿಯೇಟ್ ಮಾಡೋದು ಅಂತ ಅವ್ರಿಗೂ ಕೂಡ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಟಾಟಾ, ಬಾಯ್.